ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಕೆಲವು ನಕ್ಷತ್ರಗಳು ಆಕಾಶದಲ್ಲಿ ಬಹಳ ಕಾಲ ಉಳಿಯುವುದಿಲ್ಲ, ಆದರೆ ಅವು ಮಿಂಚಿದಾಗ ಇಡೀ ಆಕಾಶವೇ ಬೆಳಗುತ್ತದೆ. ಅಂತಹ ಒಂದು ನಕ್ಷತ್ರ ಚಂದನವನದ ಮುದ್ದಿನ ನಟ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಿರಂಜೀವಿ ಸರ್ಜಾ. ಅವರ ನಗು, ಅವರ ಶಕ್ತಿ, ಅವರ ಅಭಿನಯ ಇಂದಿಗೂ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಜೀವಂತವಾಗಿದೆ. ಇದು ಅವರ ಕಥೆ, ಒಂದು ಅಜರಾಮರ ನಕ್ಷತ್ರದ ಕಥೆ. 1984 ಅಕ್ಟೋಬರ್ 17 ಅಮ್ಮಾಜಿ ಮತ್ತು ವಿಜಯ್ ಕುಮಾರ್ ಅವರ ಮನೆಯಲ್ಲಿ ಒಂದು ಮಗು ಜನಿಸುತ್ತೆ. ಆ ಮಗುವೆ ಮುಂದೆ ಚಂದನವನದ ಧೈರ್ಯಶಾಲಿ ನಾಯಕನಾಗಿ ಬೆಳೆಯುವ ಚಿರಂಜೀವಿ ಸರ್ಜಾ. ಚಿರಂಜೀವಿ ಸರ್ಜಾ ಅವರದು ಸಿನಿಮಾ ರಕ್ತ ಹರಿಯುವ ಕುಟುಂಬ. ತಾತ ಶಕ್ತಿ ಪ್ರಸಾದ್ ಅವರು ಕನ್ನಡ ಚಿತ್ರರಂಗದ ಹಿರಿಯ ನಟ, ಸೋದರ ಮಾವ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು, ಇನ್ನೊಬ್ಬ ಮಾವ ಕಿಶೋರ್ ಸರ್ಜಾ ನಿರ್ದೇಶಕ ಅವರು, ತಮ್ಮ ಧ್ರುವ ಸರ್ಜಾ ಇಂದಿನ ಸ್ಯಾಂಡಲ್ವುಡ್ನ ಮೆಚ್ಚಿನ ನಾಯಕ. ವಾಲ್ವಿನ್ಸ್ ಬಾಯ್ಸ್ ಹೈಸ್ಕೂಲ್ನಲ್ಲಿ ಶಾಲಾ ಶಿಕ್ಷಣ ಆಗುತ್ತೆ, ವಿಜಯ ಕಾಲೇಜಿನಲ್ಲಿ ಪದವಿ ಆಗುತ್ತೆ. ಆದರೆ ಚಿರಂಜೀವಿ ಅವರ ಕನಸು ಯಾವಾಗಲೂ ಒಂದೇ, ಅದು ಸಿನಿಮಾ. ನೇರವಾಗಿ ನಾಯಕನಾಗಿ ಬರಲಿಲ್ಲ ಅವರು. ಮೊದಲು ತಮ್ಮ ಮಾವ ಅರ್ಜುನ್ ಅವರ ಬಳಿ ಸುಮಾರು 4 ವರ್ಷಗಳ ಕಾಲ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. ಸಿನಿಮಾದ ಪ್ರತಿಯೊಂದು ಅಂಶವನ್ನು ಕಲಿತರು. ಅನುಭವದ ಬೆಂಬಲದಿಂದ ತಮ್ಮನ್ನು ತಾವು ಸಿದ್ಧಪಡಿಸಿಕೊಂಡ್ರು. 2009 ವಾಯುಪುತ್ರ ಚಿತ್ರದ ಮೂಲಕ ಚಿರಂಜೀವಿ ಸರ್ಜಾ ಬೆಳ್ಳಿ ತೆರೆಗೆ ಕಾಲಿಟ್ಟರು. ಈ ಚಿತ್ರವನ್ನು ಅವರ ಮಾವ ಕಿಶೋರ್ ಸರ್ಜಾ ಅವರು ನಿರ್ದೇಶಿಸಿದ್ದರು. ಮೊದಲ ಚಿತ್ರದಲ್ಲೇ ಅವರಿಗೆ ಇನ್ನೋವೇಟಿವ್ ಫಿಲ್ಮ್ ಅವಾರ್ಡ್ ಫಾರ್ ದ ಬೆಸ್ಟ್ ಡೆಬ್ಯೂ ಪ್ರಶಸ್ತಿ ಬಂದಿತ್ತು. ಮುಂದಿನ 11 ವರ್ಷಗಳಲ್ಲಿ 22 ಚಿತ್ರಗಳಲ್ಲಿ ನಟಿಸಿದ ಚಿರಂಜೀವಿ ಅವರು ಪ್ರತಿಯೊಂದು ಪಾತ್ರದಲ್ಲೂ ತಮ್ಮ ಛಾಪು ಮೂಡಿಸಿದ್ರು. 2013 ವರ್ಧನಾಯಕ ಆಕ್ಷನ್ ಚಿತ್ರ ಪ್ರೇಮಿಗಳ ಮನ ಗೆದ್ದಿತ್ತು. ವಿಸಿಲ್ ಅಲೌಕಿಕ ಥ್ರಿಲ್ಲರ್ನಲ್ಲಿ ಅವರ ಅಭಿನಯ ಅದ್ಭುತವಾಗಿತ್ತು. ಚಂದ್ರಲೇಖ ಹಾರರ್ ಕಾಮಿಡಿಯಲ್ಲಿ ಅವರ ಹಾಸ್ಯ ಪ್ರಜ್ಞೆ ಮಿಂಚಿತ್ತು. ರುದ್ರತಾಂಡವ್ ಮತ್ತು ಅಮ್ಮ ಐ ಲವ್ ಯು ಆಕ್ಷನ್ ಪ್ರಿಯರ ಮೆಚ್ಚಿನ ಚಿತ್ರಗಳಾದವು. ಆದರೆ ಅವರ ಅತ್ಯಂತ ವಿಶೇಷ ಚಿತ್ರಗಳೆಂದರೆ KM ಚೈತನ್ಯ ನಿರ್ದೇಶನದ ಆಟಗಾರ ಮತ್ತು ಆಕೆ. ಆಟಗಾರ ಚಿತ್ರವು ಒಂದು ಕಾದಂಬರಿ ಆಧಾರಿತ ಮಿಸ್ಟರಿ ಥ್ರಿಲ್ಲರ್ ಆಗಿತ್ತು. ಚಿರಂಜೀವಿ ಅವರ ವೈವಿಧ್ಯಮಯ ಅಭಿನಯ ಶಕ್ತಿಯನ್ನು ತೋರಿಸಿಕೊಟ್ಟ ಚಿತ್ರ ಅದು. ಅವರು ಕೇವಲ ಆಕ್ಷನ್ ಹೀರೋ ಅಲ್ಲ, ಅವರೊಬ್ಬ ಸಂಪೂರ್ಣ ನಟ. ಥ್ರಿಲ್ಲರ್, ಹಾರರ್, ಕಾಮಿಡಿ, ಆಕ್ಷನ್ ಎಲ್ಲ ಪ್ರಕಾರಗಳಲ್ಲೂ ಅವರ ಪ್ರತಿಭೆ ಹೊಳೆಯಿತು. ತೆರೆಯ ಮೇಲೆ ಮಾಸ್ ಹೀರೋ ಆಗಿದ್ದ ಚಿರಂಜೀವಿ ನಿಜ ಜೀವನದಲ್ಲಿ ಒಬ್ಬ ಸರಳ ಪ್ರೀತಿಯ ಮನುಷ್ಯ. 2017 ಅಕ್ಟೋಬರ್ನಲ್ಲಿ ನಟಿ ಮೇಘನಾ ರಾಜ್ ಅವರೊಂದಿಗೆ ನಿಶ್ಚಿತಾರ್ಥ ನಡೆಯಿತು. ಇಡೀ ಕನ್ನಡ ಚಿತ್ರರಂಗ ಸಂಭ್ರಮಿಸಿತು. 2018 ಏಪ್ರಿಲ್ 30 ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಮದುವೆ, ಮೇ 2 ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ವಿವಾಹ ಆಯಿತು. ಎರಡೂ ಧರ್ಮಗಳ, ಎರಡೂ ಸಂಸ್ಕೃತಿಗಳ ಸುಂದರ ಸಂಗಮ ಅವರ ಮದುವೆಯಾಗಿತ್ತು. ಚಿರಂಜೀವಿ ಮತ್ತು ಮೇಘನಾ ಅವರ ಜೋಡಿ ಅಭಿಮಾನಿಗಳಿಗೆ ಅತ್ಯಂತ ಪ್ರಿಯವಾಗಿತ್ತು. ಅವರ ಪ್ರೀತಿ ಎಷ್ಟು ಸುಂದರವಾಗಿತ್ತೆಂದರೆ ಅದನ್ನು ನೋಡಿದವರೆಲ್ಲ ನಿಜವಾದ ಪ್ರೀತಿ ಎಂದರೆ ಇದೇ ಎಂದು ಹೇಳುತ್ತಿದ್ದರು. 2020 ಇಡೀ ಜಗತ್ತು ಕೊರೋನಾ ಮಹಾಮಾರಿಯ ನೋವಿನಲ್ಲಿ ಮುಳುಗಿತ್ತು. ಆ ನೋವಿನ ಮೇಲೆ ಇನ್ನೊಂದು ಆಘಾತ ಕಾದಿತ್ತು. ಜೂನ್ 6 ಚಿರಂಜೀವಿ ಅವರಿಗೆ ಉಸಿರಾಟದ ತೊಂದರೆ ಮತ್ತು ಸೆಳೆತ ಕಾಣಿಸಿಕೊಂಡಿತ್ತು. ಮರುದಿನ ಜೂನ್ 7 ಮಧ್ಯಾಹ್ನ 1:10 ಎದೆ ನೋವಿನಿಂದ ಕುಸಿದು ಬಿದ್ದರು. ಜಯನಗರದ ಖಾಸಗಿ ಆಸ್ಪತ್ರೆಗೆ ಸಾಗಿಸಲಾಯಿತು. ಆದರೆ ಮಧ್ಯಾಹ್ನ 3:48 ವೈದ್ಯರು ಅವರನ್ನು ಮೃತ ಎಂದು ಘೋಷಿಸಿದರು. ಹೃದಯಾಘಾತ, ಕೇವಲ 35 ವರ್ಷ ವಯಸ್ಸು. ಚಂದನವನ ಬೆಚ್ಚಿ ಬಿದ್ದಿತ್ತು. ಬಸವನಗುಡಿಯ ಅವರ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ನಟರು, ರಾಜಕಾರಣಿಗಳು, ಅಸಂಖ್ಯಾತ ಅಭಿಮಾನಿಗಳು ಬಂದರು. ಕಣ್ಣೀರು ಹರಿಯಿತು, ಹೃದಯಗಳು ಒಡೆದವು. ಜೂನ್ 8 ಕನಕಪುರ ರಸ್ತೆಯಲ್ಲಿರುವ ಧ್ರುವ ಸರ್ಜಾ ಅವರ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ನಡೆಯಿತು. ಅವರ ಹೆಂಡತಿ ಮೇಘನಾ ರಾಜ್ ಆ ಸಮಯದಲ್ಲಿ ಗರ್ಭಿಣಿಯಾಗಿದ್ದರು. 4 ತಿಂಗಳ ನಂತರ 2020 ಅಕ್ಟೋಬರ್ 22 ಅವರ ಮಗ ಜನಿಸಿದ. ತಂದೆಯನ್ನು ನೋಡದ ಆ ಮಗು ಅಪ್ಪನ ಪ್ರತಿರೂಪ. ಚಿರಂಜೀವಿ ಸರ್ಜಾ ನಮ್ಮನ್ನು ಬಿಟ್ಟು ಹೋದರು, ಆದರೆ ಅವರ ನೆನಪುಗಳು ಎಂದಿಗೂ ಮಾಸುವುದಿಲ್ಲ. 22 ಚಿತ್ರಗಳಲ್ಲಿ ತೋರಿಸಿದ ಶೌರ್ಯ, ಪ್ರೀತಿ, ಹಾಸ್ಯ, ಭಾವನೆ ಎಲ್ಲವೂ ಅವರ ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದೆ. ಶಿವಾರ್ಜುನ ಅವರ ಕೊನೆಯ ಚಿತ್ರವಾಯಿತು, ಆದರೆ 5 ಚಿತ್ರಗಳು ಇನ್ನೂ ಬಾಕಿ ಇದ್ದವು. ಅವರು ಇನ್ನೂ ಎಷ್ಟೋ ಕೊಡಬೇಕಿತ್ತು, ಎಷ್ಟೋ ಮಾಡಬೇಕಿತ್ತು. ಆದರೆ ವಿಧಿ ಬೇರೆಯದೇ ನಿರ್ಧಾರ ಮಾಡಿತ್ತು. ಚಿರಂಜೀವಿ ಎಂಬ ಹೆಸರಿನ ಅರ್ಥವೇ ಶಾಶ್ವತವಾಗಿ ಜೀವಿಸುವವರು. ಆ ಹೆಸರಿಗೆ ತಕ್ಕಂತೆ ಅವರು ತಮ್ಮ ಅಭಿಮಾನಿಗಳ, ಕುಟುಂಬದ ಮತ್ತು ಕನ್ನಡ ಚಿತ್ರರಂಗದ ಹೃದಯದಲ್ಲಿ ಚಿರಂಜೀವಿಯಾಗಿ ಉಳಿಯುತ್ತಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.